ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ಇನ್ ಬೆಂಗಳೂರು. ಇವತ್ತು ಕಡಲೆಬೇಳೆ ಮತ್ತು ಅಕ್ಕಿನ ಉಪಯೋಗಿಸ್ಕೊಂಡು ದೇವಸ್ಥಾನಗಳಲ್ಲಿ ಸಿಗುವಂತಹ ರುಚಿಯಾದ ಪಾಯಸವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗೋಡಂಬಿ, ದ್ರಾಕ್ಷಿ, ತೆಂಗಿನಕಾಯಿ, ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆ, ಬೆಲ್ಲ, ಅಕ್ಕಿ, ತುಪ್ಪ, ಗಸಗಸೆ, ಏಲಕ್ಕಿ ಮತ್ತು 2 ಲವಂಗ, ಇಷ್ಟು ಪದಾರ್ಥ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ಕಡಲೆಬೇಳೆ ಮತ್ತು ಅಕ್ಕಿನ ಹಾಕ್ಬಿಟ್ಟು 2ರಿಂದ 3 ಬಾರಿ ಸ್ವಚ್ಛವಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡ ತಕ್ಷಣ ಅದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ನ ಕ್ಯಾಪ್ ಮುಚ್ಚಿ 3ರಿಂದ 4 ವಿಸಲ್ಲು ಬೇಯಿಸ್ಕೊಳ್ಳೋದು. ನಂತರ ಇದು ಸಾಫ್ಟಾಗಿ ಬೆಂದ್ರೇ ಪಾಯಸ ರುಚಿಕರವಾಗಿ ಆಗೋದು. ಇದು ನೆನೆಸಿಟ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ, ಬೇಯೋದೇನು ಲೇಟ್ ಆಗಲ್ಲ. 3 ವಿಸಲ್ ತೊಗೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಬೆಲ್ಲ ಹಾಕ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು, ಅದೇನು ಪಾಕ ಎಲ್ಲ ಬರೋದು ಬೇಡ. ನೋಡಿ, ಈ ರೀತಿ ತಿರುಗಿಸ್ಕೊತಾ ಇದ್ದರೆ ತಳ ಏನೂ ಹತ್ತೋದಿಲ್ಲ. ಬೆಲ್ಲ ಬೇಗ ತಳ ಅಂಟುತ್ತೆ. ತಿರುಗಿಸ್ಕೊಂಡ್ರೆ ತಳ ಏನೂ ಅಂಟೋದಿಲ್ಲ. ನೋಡಿ, ಈ ರೀತಿ ಕುದಿಸ್ಕೋಬೇಕಾಗುತ್ತೆ. ಇದು ಇಷ್ಟು ಕುದಿದ್ರೆ ಸಾಕಾಗುತ್ತೆ. ಇವಾಗ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿದಾಗ ನೀವೇ ನೋಡ್ಬೋದು ಎಷ್ಟು ಗಲೀಜು ಬೆಲ್ಲದಲ್ಲಿ ಇರುತ್ತೆ ಅಂತ. ಯಾವುದೇ ಬೆಲ್ಲ ಆದರೂ ಇದ್ದೇ ಇರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಇವಾಗ ಕುಕ್ಕರ್ ವಿಸಲ್ಲು 3 ವಿಸಲ್ ಬಂದಾಗಿದೆ. ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಗಸಗಸೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋದರೆ ಸಾಕು, ಇದು ಬೇಗ ಆಗಿಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ. ಬ್ರೌನ್ ಕಲರಲ್ಲಿ ಬಂದರೆ ಆಗೋಗುತ್ತೆ ಸಾಕು. ಇದ್ರ ಜೊತೆ ಏಲಕ್ಕಿನೂ ಫ್ರೈ ಮಾಡಿಕೊಂಡ್ರೆ ಸಿಪ್ಪೆ ಮೆತ್ತಗಾಗಿರುತ್ತೆ ಅಲ್ವಾ, ತಂಡಿನಲ್ಲಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನಂತರ ಅದೇ ಪ್ಯಾನ್ಗೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ. ಅದರಲ್ಲಿ ಕುಕ್ಕರ್ ಕೂಡ ವಿಸಲ್ ಹೋಗಿ ಕೂಲಾಗಿದೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. ಇದು ಮೊದಲೇ ನೆನೆಸಿಟ್ಟಿರೋದ್ರಿಂದ ಕಡಲೆಬೇಳೆ ಬೇಗ ಮೆತ್ತಗಾಗಿದೆ. ಈಗ ಬೆಲ್ಲದ ಪಾಕದಲ್ಲಿ ಬೇಯಿಸ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಕಡಲೆಬೇಳೆನ ಪಾಕದಲ್ಲಿ ಹಾಕಿ ಅದಕ್ಕೆ ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ 2 ಲವಂಗ, ಅದನ್ನು ಈ ಸಮಯದಲ್ಲಿ ಹಾಕಬೇಕಾಗುತ್ತೆ. ಅದು ಪರಿಮಳ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ರುಬ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಗಸಗಸೆನ ಹಾಕಿ, ಇದು ನಾನು ಮೊದಲೇ ಹೇಳೋದು ಮರ್ತುಬಿಟ್ಟೆ, ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಬಿಸಿ ಮಾಡಿ ಹಾಕಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಈ ಸಮಯದಲ್ಲಿ ಚೆನ್ನಾಗಿ 3ರಿಂದ 4 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು. ನೋಡಿ, ತೆಂಗಿನಕಾಯ್ದು ನೊರೆಯ ಅಂಶ ಎಲ್ಲ ಕಮ್ಮಿ ಆಗಬೇಕು. ಅದು ಕಮ್ಮಿ ಆದರೆ ಆಲ್ಮೋಸ್ಟ್ ಆಗಿದೆ ಅಂತ. ಮಧ್ಯಮ ಉರಿನಲ್ಲಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳೋಣ. ಇನ್ನೂ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ರುಚಿ ಕೊಡುತ್ತೆ. ಈಗ ಆಲ್ಮೋಸ್ಟ್ ಆಗಿದೆ. ನೋಡಿ ಯಾವ ರೀತಿ ಟೆಕ್ಸ್ಚರಲ್ಲಿದೆ ಅಂತ, ಪರ್ಫೆಕ್ಟಾಗಿದೆ. ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಿ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಬಹುದು. ಹಾಕಿ ತಿರುಗಿಸಿದ್ರೆ ಪರ್ಫೆಕ್ಟಾಗಿ ಆಗಿದೆ. ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಏನಾದರೂ ತಪ್ಪಾಗಿದ್ದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.